ರಾಜೀವ್ ಗಾಂಧಿ ಅಪರೂಪದ ಸಂಪರ್ಕ ಕ್ರಾಂತಿಯ ಈ ದೇಶದಲ್ಲಿ ಲಕ್ಷಾಂತರ ಯುವಕರನ್ನ ನಾಯಕರನ್ನಾಗಿ ಇವತ್ತು ಈ ರಾಷ್ಟ್ರ ಅಭಿವೃದ್ಧಿ ಆಗ್ಬೇಕಾದ್ರೆ, ದೇಶ ಬೆಳವಣಿಗೆ ಆಗ್ಬೇಕಾದ್ರೆ, ದೇಶ ಸುಭದ್ರವಾಗಿರ್ಬೇಕಾದ್ರೆ ಅದು ಯುವಕರಿಂದ ಮಾತ್ರ ಸಾಧ್ಯ ಅಂತಿದ್ದಾರೆ. ಈ ದೇಶದ 21ನೇ ಶತಮಾನಕ್ಕೆ ಸಂಕಲ್ಪಿಸಿದ್ರು ರಾಜೀವ್ ಗಾಂಧಿ. ಇವತ್ತು ಏನು ಕಂಪ್ಯೂಟರ್, ಲ್ಯಾಪ್ಟಾಪ್ ಇರ್ಬೋದು, ಮೊಬೈಲ್ ಇರ್ಬೋದು, ರಾಜೀವ್ ಗಾಂಧಿ ಕೊಡಿದ್ರು. ಈಗಾಗಲೇ ಹೇಳಿದ್ರು 18 ವರ್ಷದ ಯುವಕರಿಗೆ ಅಧಿಕಾರ ಕೊಡಬೇಕು. ಆ ಬಗ್ಗೆ ಚರ್ಚೆ ನಡೆಯಿತು. ಯಾಕೆ ನಾವು NSU ಕೂಡ ಇದ್ದೆ. ಸಾಕಷ್ಟು ಲೀಡರ್ಗಳು ವಿರೋಧ ಮಾಡಿದ್ರು. ರಾಜೀವ್ ಗಾಂಧಿ ತಪ್ಪು ಮಾಡ್ತಾ ಇಲ್ಲ, ಯುವಕರಿಗೆ ಅಧಿಕಾರ ಕೊಡಬೇಡಿ, 18 ವರ್ಷ ಯುವಕರು ಕೊಡಬೇಡಿ ಅಂತ ಮಾತನ್ನು ಹೇಳ್ತಾರೆ. ಒಂದು ಸಭೆ ರಾಜೀವ್ ಗಾಂಧಿ ಹೇಳ್ತಾರೆ, ಈ ದೇಶ ಬೆಳಿಬೇಕಾದ್ರೆ, ಈ ದೇಶ ಉಳಿಬೇಕಾದ್ರೆ, ಈ ದೇಶ 21ನೇ ಶತಮಾನಕ್ಕೆ ಹೋಗ್ಬೇಕಾದ್ರೆ ಅದು ಯುವಕರಿಂದ ಮಾತ್ರ ಸಾಧ್ಯ ಅಂತ ಮಾತನ್ನು ಹೇಳಿ 18 ವರ್ಷ ನೋಡಿ, ಅವ್ರ ಚಿಂತನೆ ನೋಡಿ. ಆವಾಗ ಇವತ್ತು ದೇಶ ಬೆಳಿಬೇಕಾದ್ರೆ, ಉಳಿಬೇಕಾದ್ರೆ, ಅಭಿವೃದ್ಧಿ ಆಗ್ಬೇಕಾದ್ರೆ ಯುವಕರ ಕೈಯಲ್ಲಿ ನಾಯಕತ್ವ ಇರಬೇಕು ಅಂತ. ಅದೇ ಚಿಂತನೆ ಇವತ್ತು ರಾಹುಲ್ ಗಾಂಧಿ ಇದೆ. ಅದೇ ಚಿಂತನೆ ಇವತ್ತು ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ. ರಾಜೀವ್ ಗಾಂಧಿ ಅವರ ಪ್ರತಿಬಿಂಬ ಇವತ್ತು ರಾಹುಲ್ ಗಾಂಧಿ. ಇವತ್ತು ರಾಜೀವ್ ಗಾಂಧಿ ಅವರು ಬಗ್ಗೆ ಹೇಳ್ಬೇಕಂದ್ರೆ ವರ್ಷ ಕಂಡಿಡ್ಲೇಬೇಕು. ನನ್ನ NSU ಅಧ್ಯಕ್ಷರಾಗಿ ಸಾಮಾನ್ಯ ರಾಜೀವ್ ಗಾಂಧಿ ಅವರು ಮಾಡಿದ್ರು. 1900 ಒಂದು ಘಟನೆ ಹೇಳ್ತೀನಿ ನಾನು. ಅದು ನನಗೆ ರಾಜೀವ್ ಗಾಂಧಿಗೆ ಪರಿಚಯ ಅಂತ ಹೇಳೋಕೆ ಮಾತಲ್ಲ. 1989 ನನಗೆ ಇದೇ ಬಿನ್ನಿಪೇಟೆಯಲ್ಲಿ ಟಿಕೆಟ್ ಅಸೆಂಬ್ಲಿ ಅನೌನ್ಸ್ ಮಾಡಿದ್ರು. ಯಾವ ಕಾರಣಗಳಿಂದ ನಂದು ತಪ್ಪೋಯ್ತು. ಆದ್ಮೇಲೆ ಡೆಲ್ಲಿ ಹೋದ್ರೆ ಕರೆದ್ರು ರಾಜೀವ್ ಗಾಂಧಿ ಅವರು. ನಾವೆಲ್ಲ ಹುಡುಗರು ಅವಾಗ ಒಂದು ಲಕ್ಷಾಂತರ ಯುವಕರು ಗೊತ್ತಿದೆ ಅವ್ರಿಗೆ. ಕರೆದ್ರು, ಏನ್ ವಾಟ ಕಟ್ತಾರೆ ವೈದ್ಯ ಹೇಗೆ ಆಗೈತೆ, ನಾನು ನಿಮ್ಗೆ ಟಿಕೆಟ್ ಕೊಟ್ಟಿದ್ದೆ, ಹೇಗೆ ತಪ್ಪೋಯ್ತು ಕೇಳಿದ್ರು. ನಾನು ಹೇಳೋದಕ್ಕೆ ಹತ್ರ ಇಲ್ಲ, ಡೋಂಟ್ ವರಿ ಐ ಮೇಕ್ ಯು ಬೋರ್ಡ್ ಚೇರ್ಮನ್ ಅಂತ ಹೇಳಿ ಕೂಡಲೇ ವಿರೋಧ ಪಕ್ಷಕ್ಕೆ ಫೋನ್ ಮಾಡಿ ಈ ಸರಿ ಚೇರ್ಮನ್ ಮಾಡಬೇಕಂತ ಮಾತು. ಅದು ಹೇಳಿ 8-9 ತಿಂಗಳಾಯ್ತು. ನಾನು ಚೇರ್ಮನ್ ಮಾಡಿರ್ಲಿಲ್ಲ. ಒಂದು DCC PCC ಕಾನ್ಫರೆನ್ಸ್ ಮೌಲಂಕರ್ ಹಾಲ್ ಅಲ್ಲಿ ಡೆಲ್ಲಿ ನಡೀತು. ಇಡೀ ದೇಶದ ಎಲ್ಲಾ ಲೀಡರ್ಗಳು ಬಂದಿದ್ರು. ಅವ್ರು ರಾಜೀವ್ ಗಾಂಧಿ ಪ್ರವೇಶ ಇರ್ಲಿಲ್ಲ, ಕಾಂಗ್ರೆಸ್ ಅಧ್ಯಕ್ಷ. ನಿಮ್ಗೆ ಗೊತ್ತಿದೆ, ಸಭೆ ಆದ್ಮೇಲೆ ಹಿಂದ್ಗಡೆ ಹಾಲ್ ಅಲ್ಲಿ ರಾಜ್ಯ ಮಟ್ಟಿಗೆ ಎಲ್ಲಾ ರಾಜ್ಯಗಳನ್ನ ಕರೆಸಿ ಲೀಡರ್ ಚರ್ಚೆ ಮಾಡ್ತಾರೆ ರಾಜೀವ್ ಗಾಂಧಿ. ಸೊ ನಾನು ಮತ್ತೆ ರಮನಾಥ್ ರೈ ಬಂದು ನಿಂತಿದ್ರು. ಅದು ಸಾವಿರಾರು ಜನ ನಿಂತಿದ್ದಾರೆ. ಅವ್ರು ಪಾಸ್ ಆದ್ರು, ಸೆಕ್ಯೂರಿಟಿ ಎಲ್ಲ ಇದ್ರು. ಈಗ ಹೋಗ್ತಾ ಇರುವಾಗ ನಾನು ಜಸ್ಟ್ ಕೈ ಮುಗಿಸ್ತಾ ಸಲೀಂ ಅಹಮದ್ ಸರ್ ಮುಂದೆ ಹೋದ್ರು, ವಾಪಸ್ ಹಿಂದೆ ಬಂದ್ರು. ಸಲೀಂ ವೀರಪಟ್ಟಿ ಮೇಕ್ ಯು ಚೇರ್ಮನ್ ಮಾಡಿ ನೋಡಿ ಅವರ ಚಿಂತನೆ. ಆ ಸ್ಥಿತಿಯಲ್ಲೂ ಕೂಡ ಒಬ್ಬ ನನ್ನಂತ ಲಕ್ಷಾಂತರ ಕೋಟ್ಯಾಂತರ ಕಾರ್ಯಕರ್ತರು ತಯಾರು ಮಾಡಿ ರಾಜೀವ್ ಗಾಂಧಿ ಅವರು ಅವರ ಭಾವನೆ, ಅವರ ಚಿಂತನೆ ವಿಶೇಷವಾಗಿ ಯುವಕರು ಇಟ್ಕೊಂಡಿದ್ರು. ಈ ವಿಚಾರವನ್ನು ರಮಾನಾಥ್ ರೈ ಅವರು ಅದಕ್ಕೆ ಸಾಕ್ಷಿ. ನಾನು ಹೇಳಿ ರಮಾನಾಥ್ ಎಲ್ಲ ಹೇಳ್ಕೊಂಡು ಹೋದ್ರು, ನೋಡಿ ರಾಜೀವ್ ಗಾಂಧಿ ಅವರು ಯುವಕರಿಗೆ ಮತ್ತೆ NSU ಅವರಿಗೆ ಯೂತ್ ಕಾಂಗ್ರೆಸ್ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ. ಆ ಹಿನ್ನೆಲೆಯಲ್ಲಿ ರಾಜೀವ್ ಗಾಂಧಿ ಸಮಯದಲ್ಲಿ ಇವತ್ತು ಹಲವಾರು ರಾಜ್ಯ ಮುಖ್ಯಮಂತ್ರಿಗಳಿಗೆ ಆಗಿದ್ದಾರೆ, ಮಂತ್ರಿಗಳೇ ಆಗಿದ್ದಾರೆ, MP ಗಳಾಗಿದ್ದಾರೆ, ಲಕ್ಷಾಂತರ ಕಾರ್ಯಕರ್ತರ ನಾಯಕವಂತಹ ಕೀರ್ತಿ ಸನ್ಮಾನ್ಯ ರಾಜೀವ್ ಗಾಂಧಿ ಅವರನ್ನು ಮಾತನ್ನು ಹೇಳ್ತಾ ಇನ್ನು ಕೂಡ ನಾವೆಲ್ಲ ಇವತ್ತು ನಮ್ಮ ಚಿಂತನೆಗಳನ್ನ ರಾಜೀವ್ ಗಾಂಧಿ ಚಿಂತನೆ ಯುವಕರಿಗೆ ಹೆಚ್ಚು ಅಧಿಕಾರ ಆ ರೀತಿಯಲ್ಲಿ ಇವತ್ತು ನಾನು ಹೇಳ್ತೀನಿ. ಇವತ್ತು ರಾಹುಲ್ ಗಾಂಧಿ ಇವತ್ತು ಅದೇ ಹೆಜ್ಜೆಯಲ್ಲಿ ಇವತ್ತು ಪ್ರತಿಯೊಂದು ಸಭೆಯಲ್ಲಿ ಹೇಳ್ತಾರೆ, ಯುವಕರಿಗೆ ಶಕ್ತಿ ಕೊಡಬೇಕು, ಯುವಕರಿಗೆ ಹೋರಾಟ ಅಧಿಕಾರ ಕೊಡಬೇಕು, ಯುವಕರಿಗೆ ನಾನು ಅವಕಾಶ ಮಾಡಿಕೊಟ್ಟು ಹೇಳಂತ ಮಾತು ಹೇಳ್ತಾರೆ. ಇವತ್ತು ವಿಶ್ವಾಸದಿಂದ ನಾನು ಹೇಳ್ತೀನಿ, ಇವತ್ತು ಬರೆದಿಟ್ಕೊಳ್ಳಿ, ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಕೇಂದ್ರ ಅಧಿಕಾರಕ್ಕೆ ಬಂದು ಸನ್ಮಾನ್ಯ ರಾಹುಲ್ ಗಾಂಧಿ ದೇಶದ ಪ್ರಧಾನಮಂತ್ರಿ ಆಗೇ ಆಗ್ತಾರೆ. ಇದೇ ರಾಜೀವ್ ಗಾಂಧಿ, ಇದೇ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ನಾಯಕತ್ವದಲ್ಲಿ, ಸಾಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ನಾಯಕತ್ವದಲ್ಲಿ ಬಲಿಷ್ಠವಾಗಿ ಕಾಂಗ್ರೆಸ್ ಪಕ್ಷ ಇವತ್ತು ಕೇಂದ್ರ ನೀಡ್ತಾ ಇದೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಎಲ್ಲಿ, ಇವತ್ತು ನರೇಂದ್ರ ಮೋದಿ ಅವರು ಅಬ್ಕಿ ಬಾರ್ 400 ಪಾರ್ ಹೇಳಿದ್ರು. ಎಲ್ಲಿ 400 ಪಾರ್ ಆಯ್ತು? ಜನ ಮನೆ ಕಳಿಸ್ಬೇಕು. ಕೇಂದ್ರದಲ್ಲಿ 25 ಸೀಟ್ ಬರ್ತಾರೆ, ಕೇಂದ್ರ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇತ್ತು. ಇನ್ನು 40 ಇದ್ರು. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿದ್ರು. ಯಾವ ವಿಕಾಸ ಮಾಡಿಲ್ಲ, ಸಬ್ಕಾ ಸಾಥ್ ಮಾಡಿಲ್ಲ. ಯಾರು ಹೇಳಿದಾಗ ಸಬ್ಕಾ ವಿನಾಶ ಮಾಡಿದ್ರು. ಅದರಿಂದ ನಾವು ಇವತ್ತು ರಾಜೀವ್ ಗಾಂಧಿಗಳ ಕಾಂಗ್ರೆಸ್ ಪಕ್ಷದ ಈ ಸಿದ್ಧಾಂತಗಳನ್ನು ಬೆಳೆಯಬೇಕು. ರಾಜೀವ್ ಗಾಂಧಿ ಆದರ್ಶಗಳನ್ನು ನಾವು ನಡೆಯಬೇಕಾಗಿದೆ. ಅದೇ ರೀತಿ ನಮ್ಮ ದೇವರಸ್ ಅವರ ಚಿಂತನೆ ಈಗಾಗಲೇ ಹಲವಾರು ಮುಖಂಡರು ಹೇಳಿದ್ದಾರೆ. ಅವರ ಸಾಮಾಜಿಕವಾಗಿ ಬಡವರಿಗೆ ದೊಡ್ಡ ಶಕ್ತಿ ಕೊಡುವಂತಹ ಧೀಮಂತ ನಾಯಕ ಅವರ ಆದರ್ಶಗಳನ್ನು ಹೇಳ್ತಾ ವಿಶೇಷವಾಗಿ ಬಹಳ
ಸಂತೋಷದಿಂದ ಇವತ್ತು ಈ ಕಾರ್ಯಕ್ರಮ ಭಾಗಿಯಾದ ರಾಜೀವ್ ಅವ್ರು ಇರ್ತಾ ಇದ್ರೆ ಬಹುಶಃ ಅವ್ರು 15 ವರ್ಷ ಈ ವಿಷಯ ಕನಿಷ್ಠವಾಗಿ ಇರ್ತಾ ಇದ್ರು. ಈ ದೇಶದ ಐಕ್ಯತೆಗೆ ಈ ದೇಶಕ್ಕೆ ಬಲಿದಾನ ಕೊಟ್ಟಿದ್ದಾರೆ. ಅವರನ್ನ ನಾವು ಸ್ಮರಿಸಿಕೊಳ್ಳಬೇಕು. ಅವರ ಆದರ್ಶಗಳ ಮೇಲೆ, ಅವರ ಚಿಂತನೆಗಳ ಮೇಲೆ, ವಿಶೇಷವಾಗಿ ನಮ್ಮ ಯುವಕರಿಗೆ, ಮಹಿಳೆಯರಿಗೆ ಕೊಟ್ಟಂತ ಶಕ್ತಿಯಲ್ಲ, ಯಾರ ಶಕ್ತಿ ಕೊಟ್ಟು ಅದನ್ನ ನೆನೆಸ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ನಾವೆಲ್ಲ ಸೇರಿ ಒಟ್ಟಾಗಿ ಸೇರಿ ಕೆಲಸ ಮಾಡಬೇಕು ಅನ್ನೋ ಮಾತನ್ನು ಹೇಳಿ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀವಿ.